ಭಾರತದ ಭೌಗೋಳಿಕ ಲಕ್ಷಣಗಳು. ಭಾರತವನ್ನು ನಾವು ಭರತವರ್ಷ, ಭರತಖಂಡ, ಜಂಬೂ ದ್ವೀಪ, ಇಂಡಸ್ ಹೀಗೆ ಹಲವಾರು ಒಂದು ಹೆಸರಿನಿಂದ ನಮ್ಮ ಭಾರತ ದೇಶವನ್ನು ಕರಿತಾ ಇದ್ವಿ. ಇಂಥ ಒಂದು ವೈಭವಯುತ ಭಾರತ ಭೌಗೋಳಿಕ ಲಕ್ಷಣಗಳು ಕೂಡ ಅತ್ಯಂತ ವಿವಿಧತೆಯಿಂದ ಕೂಡಿವೆ. ನಮ್ಮ ಭಾರತವನ್ನು ನಾವು ಏಷ್ಯಾ ಖಂಡದ ಉಪಖಂಡ ಅಂಥೇಳಿ ಕರಿತೀವಿ. ಈ ಭಾರತವನ್ನು ಏಷ್ಯಾ ಖಂಡದ ಉಪಖಂಡ ಅಂಥೇಳಿ ಕರಿಬೇಕಂದ್ರೆ ನಮ್ಮ ಭಾರತವು ಒಂದು ಅತ್ಯಂತ ವಿಶಿಷ್ಟವಾದ ಲಕ್ಷಣಗಳನ್ನು ಹೊಂದಿರೋದ್ರಿಂದ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಏಷ್ಯಾ ಖಂಡದ ಉಪಖಂಡ ಅಂಥೇಳಿ ನಮ್ಮ ಭಾರತವನ್ನು ನಾವು ಕರಿತೀವಿ. ಭಾರತವು ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ. ಅದರಲ್ಲಿ ಮೊದಲನೇದು ಹಿಮಾಲಯ ಪರ್ವತ ಶ್ರೇಣಿ. ಹಿಮಾಲಯ ಪರ್ವತ ಶ್ರೇಣಿ. ಈ ಹಿಮಾಲಯ ಪರ್ವತ ಶ್ರೇಣಿ ಇದನ್ನು ನಾವು ಮ್ಯಾಪ್ ಹಾಕಿ ನೋಡೋಣ. ಈ ಒಂದು ಹಿಮಾಲಯ ಪರ್ವತ ಶ್ರೇಣಿ ಈ ರೀತಿಯಾಗಿದೆ. ಈ ಹಿಮಾಲಯ ಪರ್ವತ ಶ್ರೇಣಿ ನಮ್ಮ ಭಾರತಕ್ಕೆ ನೈಸರ್ಗಿಕವಾದಂತಹ ರಕ್ಷಣೆಯನ್ನು ಒದಗಿಸುತ್ತದೆ. ಅಷ್ಟೇ ಅಲ್ಲದೆ ಅನೇಕ ಒಂದು ಜೀವ ನದಿಗಳ ಉಗಮ ಸ್ಥಾನ ಕೂಡ ಈ ಒಂದು ಹಿಮಾಲಯ ಪರ್ವತ ಶ್ರೇಣಿ ಅಂಥೇಳಿ ಹೇಳ್ಬೋದು. ಅಷ್ಟೇ ಅಲ್ಲದೆ ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸಿ ನೈಋತ್ಯ ಮಾನ್ಸೂನ್ ಮಾರುತಗಳ ಹಾದು ಹೋಗುವುದನ್ನು ಈ ಹಿಮಾಲಯ ಪರ್ವತ ಶ್ರೇಣಿಗಳು ತಡೆ ಹಿಡಿದು ನಮ್ಮ ಭಾರತಕ್ಕೆ ಅಗಾಢವಾದ ಮಳೆಯನ್ನು ಸುರಿಸುತ್ತವೆ. ಅಷ್ಟೇ ಅಲ್ಲದೆ ಈ ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರವಾದ ಒಂದು ಪರ್ವತ ಶ್ರೇಣಿಗಳನ್ನು ಹೊಂದಿದ್ದು ಕೂಡ ಈ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಯಾಗಿದೆ. ಉದಾಹರಣೆ ಮೌಂಟ್ ಎವರೆಸ್ಟ್, ಗಾಡ್ವಿನ್ ಎಸ್ಟಿನ್, ಕಾಂಚನಗಂಗಾ ಇವೆಲ್ಲ ಏನಪ್ಪ ಅಂತಂದ್ರೆ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಬರ್ತಕ್ಕಂಥ ಅತ್ಯಂತ ಎತ್ತರವಾದಂತಹ ಬೆಟ್ಟಗಳಂಥೇಳಿ ನಾವು ಹೇಳ್ಬೋದು. ಈ ಹಿಮಾಲಯ ಪರ್ವತ ಶ್ರೇಣಿಯು ನಮ್ಮ ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ನೈಸರ್ಗಿಕವಾಗಿ ನೋಡಿ ನಮಗೆ ರಕ್ಷಣಾ ಗೋಡೆಯಂತೆ ಕಾರ್ಯನ ನಿರ್ವಹಿಸ್ತೈತಿ. ಯಾವುದೇ ದಾಳಿಕೋರರು ನಮ್ಮ ಭಾರತವನ್ನು ಪ್ರವೇಶಿಸಬೇಕಂದ್ರೆ ವಾಯುವ್ಯ ಭಾರತದ ಮೂಲಕವೇ ದಾಳಿಗಳಾಗಿದ್ದು ನಮ್ಮ ಇತಿಹಾಸ ತಿಳಿಸುತ್ತದೆ. ಇದು ಮೊದಲನೆಯ ಲಕ್ಷಣ. ಎರಡನೇದಾಗಿ ಉತ್ತರ ಮೈದಾನ. ಉತ್ತರದ ಮೈದಾನ ಅಥವಾ ಗಂಗಾ ನದಿಯ ಮುಖಜ ಭೂಮಿ. ಗಂಗಾ ಬಯಲು ಪ್ರದೇಶ. ಗಂಗಾ ನದಿ ಬಯಲು ಪ್ರದೇಶ, ಗಂಗಾ ಸಿಂಧು ಮತ್ತು ಗಂಗಾ ಬಯಲು ಪ್ರದೇಶ ಅಂತಲೂ ಸಹ ಈ ಒಂದು ಪ್ರದೇಶಕ್ಕೆ ಕರೀತಾರೆ. ಇದೇನಿದೆಯಲ್ಲ ಈ ಒಂದು ಪ್ರದೇಶ ಗಂಗಾ ನದಿಯ ಬಯಲು ಪ್ರದೇಶ. ಈ ಗಂಗಾ ನದಿ ಈ ಹಿಮಾಲಯ ಪರ್ವತ ಶ್ರೇಣಿಗಳಿಂದ ಹರಿದು ಬರ್ತಕ್ಕಂಥ ನದಿಗಳು. ಗಂಗಾ ಮತ್ತು ಗಂಗಾ ನದಿಯ ಒಂದು ಉಪನದಿಗಳು ಏನು ಈ ಪರ್ವತದಿಂದ ಹೊತ್ತು ತಂದಂತಹ ಒಂದು ಮೆಕ್ಕಲು ಮಣ್ಣಿನ ಸಂಚಯನದಿಂದಾಗಿ ಈ ನಮ್ಮ ಗಂಗಾ ನದಿಯ ಉತ್ತರ ಮೈದಾನ ನಿರ್ಮಾಣಗೊಂಡಿದ್ದಾಗಿದೆ. ಇಲ್ಲಿ ಬೇಕಾದಂಥ ಆಹಾರದ ಪೂರೈಕೆ ಅಧಿಕ ಆಗಿರೋದ್ರಿಂದ ಪಶುಗಳಿಗೆ ಬೇಕಾದಂತಹ ಮೇವಿನ ಪೂರೈಕೆ ಆಗಿದ್ದರಿಂದ ಈ ಒಂದು ಉತ್ತರ ಮೈದಾನದ ಪ್ರದೇಶದಲ್ಲಿಯೇ ಏನಪ್ಪ ಅಂತಂದ್ರೆ ನಾವು ಹೆಚ್ಚಿನ ಜನಸಂಖ್ಯೆ ವಾಸವಾಗಿರುವುದನ್ನು ನೋಡ್ತೀವಿ. ಯಾವುದರಿಂದ ಆಹಾರದ ಪೂರೈಕೆ, ಪಶುಗಳಿಗೆ ಬೇಕಾದಂತಹ ಮೇವಿನ ಪೂರೈಕೆ ಆಗಿದ್ದರಿಂದ ಬೆಳೆಯನ್ನು ಬೆಳೆಯುವುದಕ್ಕೆ ಫಲವತ್ತಾದ ಮಣ್ಣಿನ ಸಂಚಯನ ಇರುವುದರಿಂದ ಇದು ಒಂದು ಉತ್ತಮವಾದಂತಹ ಜನಸಂಖ್ಯೆ ಹೊಂದಿದಂತಹ ಒಂದು ಭೂಪ್ರದೇಶ ಆಗಿದೆ. ಇದು ನಮ್ಮ ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಎರಡನೇ ಲಕ್ಷಣ. ಮೂರನೇದು ಈ ನರ್ಮದಾ ನದಿ. ನರ್ಮದಾ ನದಿ ಭಾರತವನ್ನು ಎರಡು ಭಾಗಗಳಲ್ಲಿ ಏನಪ್ಪ ಅಂತಂದ್ರೆ ವಿಭಾಗಿಸ್ತೈತಿ. ಒಂದು ಮಾಳ್ವಾ ಪ್ರಸ್ಥಭೂಮಿ, ಉತ್ತರ ಮೈದಾನವನ್ನು ನಾವೇನಂತ ಕರಿತೀವಿ ಮಾಳ್ವಾ ಪ್ರಸ್ಥಭೂಮಿ. ಮಾಳ್ವಾ ಪ್ರಸ್ಥಭೂಮಿ ಅಂಥೇಳಿ ಕರೆದ್ರೆ ಇದನ್ನು ದಕ್ಕನ್ ಪ್ರಸ್ಥಭೂಮಿ ಅಂಥೇಳಿ ನಾವು ಕರಿತೀವಿ. ದಕ್ಕನ್
ಪ್ರಸ್ಥಭೂಮಿ. ಹಾಗಾದರೆ ಮೂರನೇ ಒಂದು ಭಾರತದ ಭೌಗೋಳಿಕ ಲಕ್ಷಣ ದಕ್ಷಿಣ ಪ್ರಸ್ಥಭೂಮಿ. ಈ ದಕ್ಷಿಣ ಪ್ರಸ್ಥಭೂಮಿ ಇದು ಗಟ್ಟಿಯಾದಂತಹ ಒಂದು ಶಿಲೆಗಳಿಂದ ನಿರ್ಮಾಣ ಆದಂಥದ್ದು. ಇದು ಜ್ವಾಲಾಮುಖಿಗಳ ಒಂದು ಶೀತಲೀಕರಣದಿಂದ ಇಲ್ಲಿ ಒಂದು ದಟ್ಟವಾದಂತಹ ಕ್ರಸ್ಟ್ ಅಂತವಲ್ಲ, ಅದು ಏನಪ್ಪ ಅಂತಂದ್ರೆ ಅದರಿಂದ ಈ ದಕ್ಷಿಣದ ಪ್ರಸ್ಥಭೂಮಿ ಉಗಮವಾಗಿದೆ. ಈ ಒಂದು ದಕ್ಕನ್ ಪ್ರಸ್ಥಭೂಮಿಯ ಒಳಗೆ ಯಾವುದೇ ಭೂಕಂಪಗಳಾಗಲಿ ಏನು ಸಂಭವಿಸೋದಿಲ್ಲ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಇದು ಜ್ವಾಲಾಮುಖಿಗಳ ಶೀತಲೀಕರಣದಿಂದ ಉಂಟಾದಂತಹ ಒಂದು ಗಟ್ಟಿ ಶಿಲೆ ಇರೋದ್ರಿಂದ ಇಲ್ಲಿ ನಾವು ಯಾವುದೇ ಭೂಕಂಪ ಸಂಭವಿಸೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತೀವಿ. ಇದು ಮೂರನೆಯ ಒಂದು ಲಕ್ಷಣ. ನಾಲ್ಕನೆಯ ಲಕ್ಷಣ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು. ಈಸ್ಟರ್ನ್ ಘಾಟ್, ವೆಸ್ಟರ್ನ್ ಘಾಟ್ಸ್. ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಸ್ಥಾನವನ್ನು ಪಡ್ಕೊಂಡಿದ್ದಂತಹ ಒಂದು ಲಕ್ಷಣ ಅಂತಂದರೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು. ಈ ಭಾರತದಲ್ಲಿ ಈ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಒಂದಕ್ಕೊಂದು ಭಿನ್ನವಾಗಿವೆ, ವಿಭಿನ್ನವಾದಂತಹ ಲಕ್ಷಣಗಳನ್ನು ಹೊಂದಿವೆ. ಈ ಪೂರ್ವ ಘಟ್ಟಗಳು ಏನು ಬರ್ತಾವಲ್ಲ, ಇವು ನಿರಂತರತೆಯನ್ನು ಕಾಯ್ದುಕೊಂಡಂತಹ ಒಂದು ಸರಣಿಯಲ್ಲಿ ಕಂಡು ಬಂತಂದ್ರೆ, ಇದು ಪಶ್ಚಿಮ ಘಟ್ಟಗಳು ನಿರಂತರತೆಯನ್ನು ಹೊಂದಿಲ್ಲ. ಇದು ಸರಣೀಕೃತವಾದಂತಹ ಒಂದು ವ್ಯವಸ್ಥೆಯಿಂದ ಕೂಡಿವೆ. ಇವು ಎರಡೂ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಏನದಾವಲ್ಲ ಅವು ನೀಲಗಿರಿ ಬೆಟ್ಟಗಳಲ್ಲಿ ಒಂದನ್ನೊಂದು ಸಂಧಿಸುತ್ತವೆ ಅಂಥೇಳಿ ನಾವು ಹೇಳ್ತೀವಿ. ಈ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ನಾವು ಅನೇಕ ಅಭಯಾರಣ್ಯಗಳನ್ನು ಕಾಣ್ತೀವಿ. ಇವು ಪ್ರವಾಸಿಗರನ್ನು ತಮ್ಮತ್ತ ಆಕರ್ಷಣೆಯನ್ನು ಕೊಂಡು ಇಲ್ಲಿ ಅನೇಕ ಪ್ರವಾಸಿಗರು ಈ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಸೊಬಗನ್ನು ನೋಡಲು ಅನೇಕ ಪ್ರವಾಸಿಗರನ್ನು ಇದು ಕೈ ಬೀಸಿ ಕರೀತಾವಂಥೇಳಿ ನಾವು ಹೇಳ್ತೀವಿ. ಇದು ನಮ್ಮ ಭಾರತದ ಒಂದು 4ನೇ ಲಕ್ಷಣ. 5ನೇ ಲಕ್ಷಣ ಕರಾವಳಿ ತೀರ ಪ್ರದೇಶ. ಕರಾವಳಿ ತೀರ ಪ್ರದೇಶ. ಈ ಕರಾವಳಿ ತೀರ ಪ್ರದೇಶ ನೋಡ್ರಿ 1453 ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ನನ್ನು ವಶಪಡಿಸಿಕೊಂಡ್ರು. ಆ ಕಾನ್ಸ್ಟಾಂಟಿನೋಪಲ್ನನ್ನು ವಶಪಡಿಸಿಕೊಂಡಿದ್ದಕ್ಕಾಗಿ ಯುರೋಪಿಯನ್ರಿಗೆ ಏಷ್ಯಾದ ಒಂದು ಸಾಂಬಾರು ಪದಾರ್ಥ ಆಗಿರ್ಬೋದು, ಯಾವುದೇ ಒಂದು ವಸ್ತುವಿನ ಮೇಲೆ ಅವರು ನಮ್ಮ ಏಷ್ಯಾ ಖಂಡಕ್ಕೆ ಭೂಮಾರ್ಗವನ್ನು ಕೈಬಿಟ್ಟು ಜಲಮಾರ್ಗ ಅವರಿಗೆ ಅನಿವಾರ್ಯ ಆಗಿದ್ದರಿಂದ ಅವರು ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರಯತ್ನಪಟ್ಟರು. ಇದರಿಂದಾಗಿ 1498ರಲ್ಲಿ ಪೋರ್ಚುಗೀಸರ ನಾವಿಕ ವಾಸ್ಕೋ ಡಿ ಗಾಮ ನಮ್ಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ. ಇಂದು ನಮ್ಮ ಕರಾವಳಿಯ ತೀರ ಪ್ರದೇಶದ ರೇವು ಪಟ್ಟಣಗಳು ಪೂರ್ವ ಮತ್ತು ಪಶ್ಚಿಮದಲ್ಲಿ ಒಟ್ಟು 12 ರೇವು ಪಟ್ಟಣ ಬಂದರುಗಳನ್ನು ನಾವೇನು ಕಾಣ್ತೀವಿ. ಅವು ಇಂದು ಜಗತ್ತಿನ ಒಂದು ವ್ಯಾಪಾರಕ್ಕೆ ಅತ್ಯಂತ ಅನುಕೂಲಕಾರಿಯಾದಂತಹ ಒಂದು ವ್ಯವಸ್ಥೆಯನ್ನು ಒದಗಿಸಿಕೊಡುವಲ್ಲಿ ಈ ನಮ್ಮ ಕರಾವಳಿ ತೀರ ಪ್ರದೇಶ ಅತ್ಯಂತ ಮಹತ್ವದಾಗಿದೆ. ಈ ಒಂದು ಕರಾವಳಿ ಪ್ರದೇಶ ನಮ್ಮ ಭಾರತದಲ್ಲಿ ಎಷ್ಟೈತಪ್ಪ ಅಂತಂದ್ರೆ 6100 ಕಿಲೋಮೀಟರ್ವರೆಗೂ ಏನಪ್ಪ ಅಂತಂದ್ರೆ ನಮ್ಮ ಭಾರತದ ಕರಾವಳಿ ತೀರ ಪ್ರದೇಶ ಇರುವುದು ನಮಗೆ ಗೊತ್ತಿದೆ. ಈ ಒಂದು 6 ಪೂರ್ವಕ್ಕೆ 6 ಮತ್ತು ಪಶ್ಚಿಮಕ್ಕೆ 6 ರೀತಿಯ ಒಟ್ಟು 12 ನೈಸರ್ಗಿಕ ಮತ್ತು ಕೃತಕ ಬಂದರುಗಳನ್ನು ನಾವು ಕಾಣ್ತೀವಿ. ಆ ಒಂದು ಬಂದರುಗಳನ್ನು ನೆನಪಿನಲ್ಲಿ ಇಡಬೇಕಂತಂದ್ರೆ ಒಂದು ಸರಳವಾದಂತಹ ಕೋಡ್ವರ್ಡ್ ಅಂತ ಹೇಳ್ತೀವಲ್ಲ ಅದೈತಿ. ಅದೇನಪ್ಪ ಅಂತಂದ್ರೆ ಕಾಮನ ಮನಕ ತೂಚೆ ಶಾಪ ಹಾಕು.
ಶಾಪ ಹಾಕು. ಇದೇನಪ್ಪ ಅಂತಂದ್ರೆ ಕೋಡ್ ವರ್ಡ್. ಈ ಒಂದು 12 ಬಂದರಗಳನ್ನು ನೆನಪಿನಲ್ಲಿ ಇಡಬೇಕಂತಂದ್ರೆ ಈ ಒಂದು ಲೈನನ್ನು ನೀವು ಬೈಪಟ್ ಮಾಡಿದ್ರೆ ಮುಗೀತು. ನೋಡ್ರಿ, ಕ ಅಂತಂದ್ರೆ ಗುಜರಾತಲ್ಲಿ ಬರುವಂತಹ ಕಾಂಡ್ಲಾ. ಮ ಅಂತಂದ್ರೆ ಮುಂಬೈ ಬಂದರು. ನ ಅಂತಂದ್ರೆ ನವಸೇನಾ, ಇದು ಕೂಡ ಮುಂಬೈಯಲ್ಲೇನೆ ಬರ್ತದೆ. ಈ ಮುಂಬೈ ಬಂದರನ್ನು ನಮ್ಮ ಭಾರತದ ಹೆಬ್ಬಾಗಿಲು ಅಂಥೇಳಿ ನಾವು ಕರಿತೀವಿ. ಗೇಟ್ವೇ ಆಫ್ ಇಂಡಿಯಾ ಅಂಥೇಳಿ ನಾವು ಕರಿತೀವಿ. ನ ಅಂತಂದರೆ ನವಸೇನಾ, ಇದು ಕೂಡ ಮುಂಬೈಯಲ್ಲೇ ಇರೋದು. ಮ ಅಂತಂದ್ರೆ ಮರ್ಮ್ ಗೋವಾ. ಮರ್ಮ್ ಗೋವಾ. ನವಮಂಗಳೂರು. ನವಮಂಗಳೂರು ನೋಡ್ರಿ, ಕರ್ನಾಟಕದ ಹೆಬ್ಬಾಗಿಲು ಅಂಥೇಳಿ ಪ್ರಸಿದ್ಧಿಯನ್ನು ಹೊಂದೈತಿ. ಇದು ನವಮಂಗಳೂರು ಬಂದರು. ಕೊಚ್ಚಿ. ನೋಡ್ರಿ, ಇವೆಲ್ಲ ಏನಪ್ಪ ಅಂತಂದ್ರೆ ಪಶ್ಚಿಮಕ್ಕಿರುವಂತಹ 6 ನೈಸರ್ಗಿಕ ಮತ್ತು ಕೃತಕ ಬಂದರುಗಳಾಗ್ಯಾವು. ಇಲ್ಲಿಂದಾನೇ ಏನಪ್ಪ ಅಂತಂದ್ರೆ ಜಗತ್ತಿನ ವ್ಯಾಪಾರ ಎಲ್ಲಿ ನಡೆಯುತ್ತಪ್ಪ ಅಂತಂದ್ರೆ ಈ ಎಲ್ಲ ಬಂದರದಿಂದನೇ ಹೆಚ್ಚಾಗಿ ನಡೆಯೋದು ನಮಗೆ ಕಂಡು ಬರ್ತೈತಿ. ಈ 6 ಬಂದರ ಆದಮೇಲೆ ಇಲ್ಲಿ ತುತ್ತುಕುಡಿ. ಇದು ತುತ್ತುಕುಡಿ. ಚೆನ್ನೈ. ಶ ಅನ್ನೋದು ವಿಶಾಖಪಟ್ಟಣ. ಪಾರ್ದೀಪ್. ಹಾಲ್ಡಿಯಾ ಅಂಥೇಳಿ ಕರೀತಾರೋ. ಲಾಸ್ಟ್ ಒನ್ ಕೋಲ್ಕತ್ತಾ. ಈ ಎಲ್ಲ ಪ್ರಮುಖ ಬಂದರುಗಳನ್ನು ಈ ಒಂದು ಲೈನ್ನಲ್ಲೇ ನಾವೇನು ಮಾಡಬೇಕು, ನೆನಪಿನಲ್ಲಿ ಇಟ್ಕೋಬೇಕಾಗ್ತೈತಿ. ಇವುಗಳ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಆ ಒಂದು ಕ್ಲಾಸಲ್ಲಿ ನೀಡ್ತೀನಿ. ಹೀಗೆ ಏನಪ್ಪ ಅಂತಂದ್ರೆ ನಮ್ಮ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂತಹ ಒಂದು ರಾಷ್ಟ್ರ ಆಗಿದೆ. ಯಾರ್ಯಾರೋ ಎಲ್ಲಿಂದರೋ ಬಂದು ನಮ್ಮಲ್ಲಿ ಯಾವ ರೀತಿ ಸಂಸ್ಕೃತಿಯನ್ನು ಹೊಂದಿದ್ರೂ ಕೂಡ ನಾವೆಲ್ಲ ಒಂದು ಅನ್ನುವಂತಹ ಒಂದು ಏಕತೆಯನ್ನು ನಮ್ಮಲ್ಲಿ ಮೂಡಿಸಿದೆ ಅಂತ ಹೇಳ್ತಾ ನನ್ನ ಒಂದು ಕ್ಲಾಸನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.